ಮುಕ್ತಿ. ಭಗವದ್ಗೀತೆಯಲ್ಲಿ ಮುಕ್ತಿ ಮಂತ್ರವು ಸರ್ವೋಚ್ಚ ಮಂತ್ರವಾಗಿದೆ. ಈ ಮಂತ್ರವು ಆಳವಾದ ಸಕಾರಾತ್ಮಕ ಚಿಂತನೆಯನ್ನು ಸಾಧಿಸಲು ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಆಧ್ಯಾತ್ಮಿಕ ಮಂತ್ರವಾಗಿದೆ. ಸಾಮಾನ್ಯ ಮನುಷ್ಯನಿಂದ ದೇವರಾಗಿ, ಅಂದರೆ ನರನಿಂದ ನಾರಾಯಣನಾಗಿ ವಿಕಸನಗೊಂಡ ಭಗವಾನ್ ವಾಸುದೇವನನ್ನು ಸ್ತುತಿಸಲು ಮುಕ್ತಿ ಮಂತ್ರವನ್ನು ಪಠಿಸಲಾಗುತ್ತದೆ. ಮುಕ್ತಿ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ಮಂತ್ರದ ಅರ್ಥ: ಎಲ್ಲರ ಹೃದಯಗಳಲ್ಲಿ ವಾಸಿಸುವ ಪರಮಾತ್ಮನಾದ ವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಆಕರ್ಷಕ ಸಂಗತಿಗಳು. ಮುಕ್ತಿ ಮಂತ್ರವು ಮಾನವ ದೇಹದಲ್ಲಿರುವ 7 ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ. ಈ ಚಕ್ರಗಳ ಮೂಲಭೂತ ಅಂಶಗಳು ಯಾವುವೆಂದರೆ: ಮೂಲಾಧಾರ. ಮೂಲ ಚಕ್ರವು ಒಂದು ಚೌಕದ ಹೊರಗೆ ಒಂದು ವೃತ್ತ ಮತ್ತು ಕೆಂಪು ಬಣ್ಣದ 4 ದಳಗಳನ್ನು ಹೊಂದಿದೆ. ಸ್ವಾಧಿಷ್ಠಾನ. ಸ್ಯಾಕ್ರಲ್ ಚಕ್ರವು ಎರಡನೆಯದು ಮತ್ತು 6 ದಳಗಳ ಕಿತ್ತಳೆ ಕಮಲವನ್ನು ಹೊಂದಿದೆ. ಮಣಿಪುರ. ಸೌರ ಪ್ಲೆಕ್ಸಸ್ ಚಕ್ರವು 10 ದಳಗಳನ್ನು ಹೊಂದಿರುವ ತಲೆ ಕೆಳಗಾದ ತ್ರಿಕೋನದ ಸುತ್ತ ಹಳದಿ ವೃತ್ತವಾಗಿದೆ. ಇದು 3ನೇ ಚಕ್ರ. ಅನಾಹತ. 4ನೇಯದು ಹೃದಯ ಚಕ್ರ. ಇದು 12 ದಳಗಳನ್ನು ಹೊಂದಿರುವ 6 ಬಿಂದುಗಳ ನಕ್ಷತ್ರದ ಸುತ್ತಲೂ ಹಸಿರು ಶಿಖರದ ವೃತ್ತವನ್ನು ಹೊಂದಿದೆ. ವಿಶುದ್ಧ. ಗಂಟಲಿನ ಚಕ್ರವು 16 ದಳಗಳನ್ನು ಹೊಂದಿರುವ ಕೆಳಮುಖವಾಗಿ ತೋರಿಸುವ ತ್ರಿಕೋನದ ಸುತ್ತಲೂ ನೀಲಿ ವೃತ್ತವಾಗಿದೆ. ಇದು 5ನೇಯದು. ಅಜ್ಞಾ. 3ನೇ ಕಣ್ಣಿನ ಚಕ್ರವು 6ನೇಯದು ಮತ್ತು 2 ಬದಿಗಳಲ್ಲಿ 2 ದಳಗಳನ್ನು ಹೊಂದಿರುವ ತಲೆ ಕೆಳಗಾದ ತ್ರಿಕೋನದ ಸುತ್ತಲೂ ನೀಲಿ ವೃತ್ತವಾಗಿದೆ. ಸಹಸ್ರಾರ. 7ನೇಯದು ಕಿರೀಟ ಚಕ್ರ. ಇದು 1000 ದಳಗಳನ್ನು ಹೊಂದಿರುವ ನೇರಳೆ ಅಥವಾ ಬಿಳಿ ಕಮಲದ ಹೂವನ್ನು ಹೊಂದಿದೆ.